You are watching TV46 News Kannada. ಆಲೂರು ತಾಲೂಕು ಕೆಹೊಸಕೋಟೆ ಹೋಬಳಿಯ ಶಿರಗಾವರ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಸಂಭವಿಸಿದ ತೀವ್ರ ಗಾಳಿ ಮಳೆಗೆ ಬೃಹತ್ತಾಕಾರದ ಮರವೊಂದು ಜರಿದು ಮನೆ, ಕಾರು, ಕೋಳಿ ಶೆಡ್ ಸಂಪೂರ್ಣ ನಾಶವಾಗಿರುವ ದಾರುಣ ಘಟನೆ ನಡೆದಿದೆ. ಸೋಮವಾರ ಸಂಜೆಯಿಂದ ಬಿಡುವಿಲ್ಲದೆ ಸುರಿಯುತ್ತಿರುವ ಭಾರೀ ಗಾಳಿ ಮಳೆಯಿಂದಾಗಿ ತಾಲೂಕಿನ ಕೆಹೊಸಕೋಟೆ ಹೋಬಳಿ ಕಾಗನೂರು ಸಿರಗಾವರ ಗ್ರಾಮದ ಲಕ್ಷ್ಮಣಗೌಡ ಎಂಬುವರು ವಾಸವಾಗಿದ್ದ ಮನೆಯ ಮೇಲೆ ಮಧ್ಯರಾತ್ರಿ 2 ಗಂಟೆಯ ಸಮಯದಲ್ಲಿ ಬಿದ್ದಿರುವ ಬೃಹತ್ ನಂದಿ ಮರ ಮನೆ ಸಂಪೂರ್ಣ ಹಾಳಾಗಿದ್ದು, ಇವರು ಕೋಳಿ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದರು. ಕೋಳಿ ಶೆಡ್ ಸುಮಾರು 50ರಿಂದ 60 ಕೋಳಿಗಳು ಸಾವನ್ನಪ್ಪಿದ್ದು, ಯಾವುದೇ ಪ್ರಾಣಹಾನಿಯಾಗದೆ ಮನೆಯಲ್ಲಿದ್ದ 100 ವರ್ಷದ ಅಜ್ಜಿ ಬದುಕುಳಿದಿದ್ದಾರೆ. ರಸ್ತೆಯಲ್ಲಿದ್ದ ಮನೆ ಕಡೆ ವಾಲಿರುವ ಈ ಮರವನ್ನು ತೆಗೆಯಲು ಹಲವಾರು ಬಾರಿ ಅರಣ್ಯ ಇಲಾಖೆಯವರೊಂದಿಗೆ ಮನವಿ ಮಾಡಿ ತೆರವುಗೊಳಿಸದೇ ಇರುವುದು ಈ ದುರಂತಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮುಖಂಡ ಹೊನ್ನವಳ್ಳಿ ಗಣೇಶ್ ಮಾತನಾಡಿ, ರಾಯಕೊಪ್ಪಲಿನಿಂದ ಹರಿಹಳ್ಳಿ ಟೆಂಪಲ್ ಹೊರಗೆ 3-4 ತಲೆಮಾರುಗಳಿಂದ ಅರಣ್ಯ ಇಲಾಖೆ ಹಾಕಿರುವ ಬೃಹತ್ತಾಕಾರದ ಮರಗಳು ರಸ್ತೆಗೆ ಅಡ್ಡವಾಗಿ ಇರುವುದರಿಂದ ವಾಹನ ಚಾಲಕರು, ಶಾಲಾ ವಾಹನಗಳು, ಬಸ್ಸು, ಶಾಲಾ ಮಕ್ಕಳು ಭಯಭೀತಿಯಲ್ಲಿ ಓಡಾಡುತ್ತಿದ್ದಾರೆ. ಕೂಡಲೇ ಇಂತಹ ಮರಗಳನ್ನು ಗುರುತಿಸಿ ತೆರವುಗೊಳಿಸಬೇಕೆಂದರು. ಇದರಿಂದ ಆಗುವ ಅನಾಹುತಗಳಿಗೆ ಪರಿಸರವಾದಿಗಳು, ಅರಣ್ಯ ಇಲಾಖೆ ನೇರ ಹೊಣೆ. ಮುಂದಿನ ದಿನಗಳಲ್ಲಿ ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಮಲ್ಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಕೆ ಚಂದ್ರಶೇಖರ್ ಮಾತನಾಡಿ, ಕಾಗನೂರು ಶಿರಗಾವರ ಗ್ರಾಮದ ಲಕ್ಷ್ಮಣಗೌಡ ಎಂಬುವರ ಮನೆ ಮೇಲೆ ರಾತ್ರಿ ಮರ ಬಿದ್ದು ಕಾರು, ಮನೆ, ಕೋಳಿ ಶೆಡ್, ಕೋಳಿಗಳು ಸತ್ತು ಹೋಗಿವೆ. ಇದಕ್ಕೆ ಅರಣ್ಯ ಇಲಾಖೆಯವರು ಸೂಕ್ತ ಪರಿಹಾರ ಕೊಡಬೇಕು. ಸತ್ತ ಮೇಲೆ ಪರಿಹಾರ ಕೊಡುವುದಲ್ಲ, ಅನಾಹುತ ಆಗುವುದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಅನಾಹುತಗಳನ್ನು ತಪ್ಪಿಸಬೇಕು. ರಾತ್ರಿ ಅನಾಹುತವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಫೋನ್ ಮಾಡಿದ್ದೀವಿ. ಯಾವ ಒಬ್ಬ ಅರಣ್ಯ ಅಧಿಕಾರಿಯೂ ಇಲ್ಲಿ ಬಂದಿಲ್ಲ. ಬಡ ರೈತನಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಹೇಳಿದರು. ರೈತ ಸಂಘದ ಮುಖಂಡ ಜಯಣ್ಣ ಐದೂರು ಮಾತನಾಡಿ, ಜೆಜೆಎಂ ಪೈಪ್ ಲೈನ್ ಮಾಡುವಾಗ ರಸ್ತೆ 2 ಬದಿ ಜೆಸಿಪಿಯಿಂದ ಆಳವಾಗಿ ಚರಂಡಿ ತೆಗೆದಿರುವುದರಿಂದ ಮರದ ಬೇರುಗಳು ತುಂಡು ಇಂತಹ ದುರಂತಗಳು ಸಂಭವಿಸುತ್ತಿವೆ. ಲಕ್ಷ್ಮಣ್ ಎಂಬುವರಿಗೆ ಪಿಡಿಒ, ಅರಣ್ಯ ಇಲಾಖೆ ಪೈಪ್ ಕಾಮಗಾರಿ ಮಾಡುತ್ತಿರುವ ಜೆಜೆಎಂ ಅಧಿಕಾರಿಗಳು ಶೀಘ್ರದಲ್ಲಿ ಭೇಟಿ ಮಾಡಿ ಪರಿಹಾರ ಕೊಡಬೇಕೆಂದು ರೈತ ಸಂಘ ಆಗ್ರಹಿಸಿದರು. ನಮ್ಮ ತಾಯಿ ಸೇರಿ 4 ಜನ ಇದ್ವಿ. ಒಬ್ಬ ಮಗಳಿದ್ಲು, ಒಬ್ಬ ನನ್ನ ಹೆಂಡತಿ ಇದ್ಲು, ನಮ್ಮ ಅಜ್ಜಿ ತಾಯಿ ಇದ್ರು. ತಾಯಿಗೆ 100 ವರ್ಷ. ಆದ್ರೂ ಅವರು ಸೇಫ್ ಆಗಿದ್ದಾರೆ, ನಾವು ಸೇಫ್ ಆಗಿದ್ವಿ. ಮನೆ ಹಾನಿಯಾಗಿದೆ, ಫುಲ್ ಕಾರು ಹಾನಾಗಿದೆ, ಕೋಳಿ ಹಾಳಾಗಿದೆ, ಕೋಳಿ ಎಲ್ಲ ಸತ್ತೋಗಿದೆ. ಕೋಳಿ ರೂಮಲ್ಲಿ ಕೋಳಿ ಅಂಗಡಿ ಮಾಡಿದ್ವಿ, ಕೋಳಿ ಎಲ್ಲ ಸತ್ತೋಗಿದೆ. ಫಾರೆಸ್ಟ್ ಅವರಿಗೆ ಏನಾದ್ರು ಅರಣ್ಯ ಇಲಾಖೆಗೆ ಇದು ಮರ ತೆರವುಗೊಳಿಸಿ ಅಂತ ಏನಾದ್ರು ಹಿಂದೆ ಅವರಿಗೆ ಮಾಹಿತಿ ಏನಾದ್ರು ಕೊಟ್ಟಿದ್ರ? ಬಂದಾಗ ಅವ್ರಿಗೆ ಹೇಳಿದ್ವಿ, ತೆಗಿತೀವಿ ಅಂದ್ರು ಅವ್ರು ಯಾವ್ದಕ್ಕೂ ಗಮನ ತಗೊಳ್ಳಿಲ್ಲ. ಅದು ಇದು ಮರ ದೊಡ್ಡ ಮರನೇ ಬಿದ್ದಿರೋದು. ಎಲ್ಲಿಂದ ಎಲ್ಲಿವರೆಗೆ ಜಾಸ್ತಿ ಮರ ಬಗ್ಗಿದ್ದಾವೆ? ಇಲ್ಲಿಂದ ಟೆಂಪಲಿಂದ ರಾಯರಕೊಪ್ಪಲವರೆಗೂ ಮರಗಳು ಜಾಸ್ತಿ ಇದ್ದಾವೆ. ರಾಯರಕೊಪ್ಪಲವರೆಗೂ ಮರಗಳು ಜಾಸ್ತಿ ಇದ್ದಾವೆ. ಇಲ್ಲಿ ಈ ಮನೆ ಮೇಲೆ ಬಿದ್ದಿದೆ, ಅವನು ಜೀವಹಾನಿಯಾಗಿ ಬೇಕಾದಷ್ಟು ಇಲ್ಲಿ ಲಾಸ್ ಆಗಿದೆ. ಅದನ್ನೆಲ್ಲ ದಯವಿಟ್ಟು ನೀವು ಕಟ್ಟಿಕೊಡ್ಬೇಕು. ಅದು ಸಹ ಹಾನಿಯಾಗಿದೆ. ಅವ್ರ ಕಾರು ಸಹ ಪೂರ್ತಿ ಜಖಂಗೊಂಡಿದೆ. ಆದಷ್ಟು ಬಂದು ಅರಣ್ಯ ಇಲಾಖೆಗೂ ತಿಳಿಸಿರೂ ಇದುವರೆಗೂ ಬಂದಿಲ್ಲ. ಈಗಾಗಲೇ ಬಂದರು ಅಂತ ತಿಳಿಸ್ತಾ ಇದ್ದೀವಿ. ಈಗ ಬಂದಿರೋದು. ಆದರೆ ಅವರಿಗೆ ಆದಷ್ಟು ಬೇಗ ಅವರಿಗೆ ಏನು ಪರಿಹಾರ ತಗುತ್ತೆ ಮತ್ತು ಜನಗಳಿಗೂ ಸಹ ಮುಂದೆ ಇನ್ನೂ ಏನು ಆಗದಂಗೆ ಇದನ್ನು ನೋಡ್ಕೊಂಡು ಅವರಿಗೆ ಪರಿಹಾರ ಒದಗಿಸ್ಕೊಡ್ಬೇಕೆಂದು ಕೇಳ್ಕೊಳ್ತೇವೆ. ಯಾಕೆಂತಂದ್ರೆ ಈ ರೀತಿ ಬೆಂಡಾಗಿದೆ, ಮರಗಳೊಂದು ಕ್ರಾಸ್ ಆಗಿದೆ ಅಂತ ಆ ರೀತಿ ಅಂದಾಗ ಪಬ್ಲಿಕ್ ಫಾರೆಸ್ಟ್ ಅವರಿಗೆ ರೆಫರ್ ಮಾಡಿದಾಗ ಫಾರೆಸ್ಟ್ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದ್ಬಿಟ್ಟು ಅದನ್ನು ರಿಮೂವ್ ಮಾಡಬೇಕು. ಸಾರ್ವಜನಿಕರಿಗೆ ಏನಾರ ತೊಂದರೆ ಆದಾಗ ಅಥವಾ ಜೀವ ಹಾನಿ ಆದಾಗ ಬಂದ್ಬಿಟ್ಟು ಎಚ್ಚೆತ್ಕೊಳ್ಳೋದಲ್ಲ. ನಾನು ಈ ಭಾಗದ ಜನಪ್ರತಿನಿಧಿ. ನಾನು ಬೆಳಿಗ್ಗೆ ಸಾಮಾನ್ಯ ಅಂತಂದ್ರೆ ಒಂದು 7:15 ಬಂದ್ಬಿಟ್ಟು ಎಲ್ಲಾ ಅಧಿಕಾರಿಗಳಿಗೂ ಫೋನ್ ಮಾಡಿದೀನಿ. ಸರ್ ಬರ್ತೀವಿ ಈ ಭಾಗದಲ್ಲಿ 50ರಿಂದ 60 ಮಕ್ಕಳು ಶಾಲೆಗೆ ಹೋಗ್ತವೆ. ಆ ಶಾಲಾ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ದಯವಿಟ್ಟು ಒಂಚೂರು ಬೇಗ ಈ ಮರನ ರಿಮೂವ್ ಮಾಡಿ ಅಂತಂದ್ರೆ ಇದುವರೆಗೂ ಕೂಡ ಬಂದಿಲ್ಲ. ಮೋಹನ್ ಕಾಡ್ಲೂರು, TV46 ನ್ಯೂಸ್ ಕನ್ನಡ, ಆಲೂರು.